ಎಲ್ಲರಿಗೂ ನಮಸ್ಕಾರ. ಕೆ.ವಿ. ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ಶಾಂತಲೆ, ಲಕ್ಷ್ಮಿ, ವಿಷ್ಣುವರ್ಧನ ಮತ್ತು ಇನ್ನು ಉಳಿದ 5 ಜನ ಹೆಣ್ಣು ಮಕ್ಕಳ ಮದುವೆನೂ ಕೂಡ ಪ್ರಭುಗಳ ಜೊತೆಗೆ ಸಂಪನ್ನವಾಗಿ ಆಗತ್ತೆ. ಎಲ್ಲ ವಿಜೃಂಭಣೆಯಿಂದ ವೈಭವದಿಂದ ನಡೆಯುತ್ತೆ. ಅನೇಕ ದೇಶಗಳಿಂದ ಅನೇಕ ಜನ ಈ ಮದುವೆಗೆ ಬಂದಿರ್ತಾರೆ. ಹಾಗೆ ಬಂದಿದ್ದವರಲ್ಲಿ ಕೇತಮಲ್ಲ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಅವನು ತಲವನಪುರದ ನಿವಾಸಿ. ಅವನು ಮಾರಸಿಂಗಮಯ್ಯ ಅವರಿಗೆ ಸಂಬಂಧಿ ಕೂಡ ಆಗಿರ್ತಾನೆ. ಅಂದರೆ ಅವನು ಇವನಿಗೆ ಸೋದರಳಿಯ ಆಗಬೇಕು, ಅಂದರೆ ಸೋದರ ಮಾವ ಇವನು ಮಾರಸಿಂಗಮಯ್ಯ. ಇಲ್ಲಿ ಬಂದಿರ್ತಾನೆ. ಬಂದವನು ಅಲ್ಲಿಯ ರಾಜ, ಅಂದರೆ ಅವನಿದ್ದು ತಲವನಪುರದಲ್ಲಿ. ತಲವನಪುರ ಅಂದರೆ ಈಗಿನ ತಲಕಾಡು ಅಂತ ಏನು ಹೇಳ್ತೀವಿ ಅಲ್ಲಿದು. ಅಲ್ಲಿ ಒಬ್ಬ ಚೋಳರ ಸಾಮಂತ ರಾಜ ಆಳ್ತಾ ಇರ್ತಾನೆ. ಅವರೆಲ್ಲರೂ ಕೂಡ ಚೋಳರ ಅಧೀನರೇ ಆಗಿರ್ತಾರೆ. ಹಾಗಾಗಿ ಕೇತುಮಲ್ಲನ ಬಹಳಷ್ಟು ಒಂದು ವಸ್ತುಗಳ ಮೇಲೆ ಅಧಿಕ ಸುಂಕವನ್ನು ಹಾಕಿ ಕಿರುಕುಳವನ್ನು ಕೊಡ್ತಾ ಇರ್ತಾನೆ. ಆದರೆ ಏನು ಮಾಡಬೇಕು ತೋಚದೆ ಕೇತುಮಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ಇರ್ತಾನೆ. ಈಗ ಈ ಮದುವೆಗೆ ಬಂದಿರ್ತಾನೆ. ಗಂಗರಾಜರು ಮತ್ತು ರಾಜಮಾತೆಯವ್ರಿಗೂ ಅವನ ವಿಚಾರವನ್ನು ಎಲ್ಲವನ್ನು ಹೇಳಿಬಿಟ್ಟು ಮಾರಸಿಂಗಮಯ್ಯ ಮತ್ತು ಮಾಚಿಕಬ್ಬೆ ಅವರನ್ನು ಮತ್ತು ಅವನ ಸಂಸಾರವನ್ನು ಇಲ್ಲೇ ನಿಲ್ಲಿಸಿ ಅಂತ ಹೇಳ್ತಾನೆ. ಬೇರೆ ಬಿಡಾರ ಸಿದ್ಧ ಆಗೋವರೆಗೂ ನೀವು ನಮ್ಮಲ್ಲೇ ಇರಿ ಅಂತ ಹೇಳಿಬಿಟ್ಟು ಅವ್ರ ಮನೆಯಲ್ಲೇ ಅವರನ್ನು ಇಟ್ಕೋತಾರೆ. ಶಾಂತಲೆಯನ್ನೇ ಬಹಳ ಪಾಲು ಹೋಲ್ತಾ ಇದ್ದಂತಹ ಅವರ ಮಗಳು ಚಂದಲೆಯನ್ನು ಮಾಚಿಕಬ್ಬೆ ಪ್ರೀತಿಯಿಂದ ಶಾಂತಲೆ ಅಂತಲೇ ಕರೀತಾ ಇರ್ತಾರೆ. ನಮ್ಮ ಮಗು ಶಾಂತಲೆ ಅರಮನೆ ಸೇರಿದ್ಲು, ಲಕ್ಷ್ಮಿನೂ ಸೇರಿದ್ಲು, ನಮ್ಮನೆ ಬರದಾಗಬಾರ್ದು ಅಂದ್ಬಿಟ್ಟು ದೇವರು ಈ ಮಗುವನ್ನು ನಮಗೆ ಕೊಟ್ಟು ಕಳಿಸಿದಾನೆ ಅಂದ್ಬಿಟ್ಟು ಮಾಚಿಕಬ್ಬೆ ತನ್ನ ಗಂಡನ ಜೊತೆಗೆ ಹೇಳಿರ್ತಾರೆ. ಆ ತಾಯಿ ಹೃದಯಕ್ಕೆ ಪ್ರೀತಿ ಮಾಡಲಿಕ್ಕೆ ಒಂದು ಮಗು ಬೇಕಿರುತ್ತೆ. ಚಂದಲೆಯನ್ನು ನೋಡಿ ಮಾಚಿಕಬ್ಬೆ ಮನಸ್ಸಿಗೆ ಒಂದು ವಿಧವಾಗಿ ತೃಪ್ತಿ ಉಂಟಾಗುತ್ತೆ. ತಲವನಪುರದ ಅರಸನ ಕಿರುಕುಳ ಮತ್ತು ದುರ್ನಡತೆಗೆ ಕೋಪಗೊಂಡು ಆ ಕೋಪವನ್ನು ತನ್ನೆದೆಲ್ಲೇ ಇಟ್ಕೊಂಡು ಅದರ ವೃದ್ಧಿಗೆ ನೀರೆರೆಯುತ್ತಿದ್ದಂತಹ ಕೇತುಮಲ್ಲನಿಗೆ ಹೊಯ್ಸಳೇಶ್ವರನ ಆಶ್ರಯ ರಕ್ಷಣೆ ಈಗ ಅಗತ್ಯವಾಗಿ ಬೇಕಾಗಿರುತ್ತೆ. ಜೊತೆಗೆ ಆ ಊರಲ್ಲೇ ನೆಲೆಸೋಕ್ಕೆ ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಅವರ ಒತ್ತಾಯನೂ ಕೂಡ ಬಲವಾಗಿ ಸಿಕ್ಕತ್ತೆ. ಜೊತೆಗೆ ಎಲ್ಲರ ಮನೋಭಿಪ್ರಾಯಕ್ಕೆ ಅವನ ಪತ್ನಿ ಜಕ್ಕಿಯಬ್ಬೆ ಕೂಡ ಸಮ್ಮತಿ ಮುದ್ರೆಯನ್ನು ಕೊಟ್ಟಿರ್ತಾಳೆ. ಕೇತುಮಲ್ಲ ಆವತ್ತಿನಿಂದ ದ್ವಾರವತಿಯನ್ನು ಮನೆಯಾಗಿ ಮಾಡಿಕೊಳ್ತಾನೆ. ಶ್ರಮದಿಂದ ಮತ್ತು ಬಹಳ ಉಪಾಯದಿಂದ ತಲವನಪುರದಲ್ಲಿದ್ದಂತಹ ತನ್ನ ಐಶ್ವರ್ಯವೆಲ್ಲವನ್ನು ಮೆಲ್ಲನೆ ದ್ವಾರವತಿಗೆ ತಂದು ಶೇಖರಿಸ್ಕೊಳ್ತಾನೆ. ಇದನ್ನೆಲ್ಲ ಕೇಳಿ ವಿಷ್ಣುವರ್ಧನರಿಗೂ ಕೂಡ ಸಂತೋಷ ಆಗತ್ತೆ. ಕೇತುಮಲ್ಲನನ್ನು ಮರ್ಯಾದೆಯಿಂದ ಅರಮನೆಗೆ ಬರಮಾಡಿಕೊಂಡು ಅವನ ಸಮಸ್ತ ಚರಿತ್ರೆಯನ್ನು ತಲವನಪುರದ ಅರಸನ ನಡವಳಿಕೆಯನ್ನು ಕೂಡ ವಿಚಾರಿಸಿ ತಿಳ್ಕೊಳ್ತಾರೆ. ಇನ್ನು ಈ ಕೇತುಮಲ್ಲನಿಗೆ ಹೊಯ್ಸಳೇಶ್ವರರು ಆಶ್ರಯ ಕೊಟ್ಟರು ಅಂತ ಕೇಳಿಬಿಟ್ಟು ತಲವನಪುರದ ರಾಜನಿಗೆ ತಲೆ ಬೆಚ್ಚಗಾಗತ್ತೆ. ತನ್ನ ಸಮಸ್ತ ಐಶ್ವರ್ಯವನ್ನು ಕೇತುಮಲ್ಲ ಉಪಾಯದಿಂದ ದ್ವಾರವತಿಗೆ ಸಾಗಿಸಿದ್ದಾನೆ ಅನ್ನೋ ವಿಚಾರ ಕೇಳಿದ ಮೇಲಂತೂ ಅವನಿಗೆ ತಲೆ ಕೆಟ್ಟ ಹಾಗೆ ಅನಿಸುತ್ತೆ. ಕೇತುಮಲ್ಲನ ಸಾಮಾನು ಸರಂಜಾಮು, ಎತ್ತುಗಳು, ಹಸುಗಳು, ರಥಗಳು, ಆನೆಗಳು, ಬಹುಸಂಖ್ಯೆಯ ಉತ್ತಮವಾದ ಅಶ್ವಗಳು, ಧನಕನಕ ರತ್ನ ವಸ್ತ್ರ ಭೂಷಣಾದಿಗಳು ಇವುಗಳನ್ನು ರಾಜಮಾರ್ಗದ ಸುಂಕದ ಅಧಿಕಾರಿಗಳು ಲಂಚ ತಿಂದು ದಾರಿ ಬಿಟ್ಟುಕೊಟ್ಟಿರಬೇಕು ಅಂತ ಭಾವಿಸಿ ಆ ಅಧಿಕಾರಿಗಳನ್ನೆಲ್ಲ ಹಿಡಿತರಿಸಿ ಸೆರೆಯಲ್ಲಿ ಹಾಕಿಸಿ ಒಂದು ರೀತಿಯ ಸಂತೋಷ ಪಡ್ತಾನೆ ಅಲ್ಲಿಯ ಅರಸ. ಇನ್ನು ಹೊಯ್ಸಳೇಶ್ವರನ ವಿವಾಹಕ್ಕೆ ಆಹ್ವಾನಿತರಾಗಿಯೋ ಅಸೂಯಾಪರರಾಗಿ ಬಾರದೆ ನಿಂತವರಲ್ಲಿ ಈ ತಲವನಪುರದ ರಾಜ ಕೂಡ ಒಬ್ಬನಾಗಿರ್ತಾನೆ. ಅಸೂಯೆಯಿಂದಲೇ ಅವನು ಬಂದಿರೋದಿಲ್ಲ. ಪಕ್ಕದ ರಾಜ ತನ್ನ ಕೈಗಳನ್ನು ಪೂರ್ವ ಪಶ್ಚಿಮ ಸಮುದ್ರದ ಎಲ್ಲೆ ಕಡೆಗೆ ಚಾಚ್ತಾ ಇರೋದನ್ನು ಕಂಡು ಅವನಿಗೆ ತಡೆಯೋಕ್ಕೆ ಆಗದೆ ಇರೋಷ್ಟು ಅಸೂಯೆ ಉಂಟಾಗಿರುತ್ತೆ. ಹೊಯ್ಸಳೇಶ್ವರರಿಗೂ ಕೂಡ ತಲವನಪುರದವನ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಈಗ ಕೇತುಮಲ್ಲನ ಮಾತುಗಳಿಂದ ಅದು ದೃಢಪಡುತ್ತೆ. ದ್ವಾರವತಿಯಲ್ಲಿ ಹೀಗೆ ನೆಲೆಸಿದ ಶ್ರೀಮಂತರಲ್ಲಿ ಇನ್ನೊಬ್ಬನ ಹೆಸರು ಕುಲ್ಹಣ ರಾಹುತ ಅಂತ. ಈತ ಒಬ್ಬ ಶ್ರೀಮಂತ ಭಕ್ತ. ಕುಲ್ಹಣ ರಾಹುತನ ತಂದೆ ಹೆಸರು ಚೌಂಡ ಶೆಟ್ಟಿ ಅಂದ್ಬಿಟ್ಟು, ಅವನ ತಾಯಿ ಕಾಂಚಿಯಕ್ಕ ಅಂತ. ಈ ಕುಲ್ಹಣ ರಾಹುತನ ಹೆಂಡತಿ ಹೆಸರು ಸಹಜದೇವಿ ಅಂತ. ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ವಂಶವೃತ್ತಿಯಾಗಿ ಬಂದ ವ್ಯಾಪಾರವನ್ನು ಸ್ವಂತ ಉದ್ಯಮಗಳಾಗಿ ಉನ್ನತವಾಗಿ ಬೆಳೆಸಿ ಅಧಿಕ ಧನ ಸಂಗ್ರಹವನ್ನು ಆತ ಮಾಡಿರ್ತಾನೆ. ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಈ ದಂಪತಿಗಳು ತೀರ್ಥಯಾತ್ರೆಯನ್ನು ಕೈಕೊಂಡು ಭಾರತ ದೇಶದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ, ಕ್ಷೇತ್ರ ದೇವತೆಗಳ ಸೇವೆ
ಮಹಾನದಿಗಳ ಸ್ನಾನ, ವ್ರತ, ನಿಯಮ ಇವುಗಳನ್ನು ನಿಷ್ಠೆಯಿಂದ ಆಚರಿಸ್ತಾ ಸಂಚಾರ ಮಾಡ್ತಾ ಕೊಲ್ಲಾಪುರಕ್ಕೆ ಬಂದು ಮಹಾಲಕ್ಷ್ಮಿ ದರ್ಶನವನ್ನು ಕೂಡ ಮಾಡಿರ್ತಾರೆ. ಭಕ್ತಿಯಿಂದ ಸೇವೆ ಕೈಂಕರ್ಯಾದಿಗಳನ್ನು ನಡೆಸಿರ್ತಾರೆ. ಸಹಜದೇವಿ ಮಹಾಲಕ್ಷ್ಮಿಯನ್ನ ಪೂಜಿಸ್ತಾಳೆ. ವಂಶಾಭಿವೃದ್ಧಿಗೆ ಒಂದೇ ಒಂದು ಮಗುವನ್ನು ಕರುಣಿಸು ಅಂತ ಬೇಡ್ಕೋತಾಳೆ. ಆ ದಿನ ರಾತ್ರಿ ಮಹಾಲಕ್ಷ್ಮಿ ಈ ಸಹಜ ದೇವಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾಳೆ. ಈ ಜನ್ಮದಲ್ಲಿ ನಿಮಗೆ ಸಂತತಿ ಭಾಗ್ಯ ಇಲ್ಲ, ಮುಂದಿನ ಜನ್ಮದಲ್ಲಿ ನಮ್ಮ ವರದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಈ ಜನ್ಮದಲ್ಲಿ ನಿಮಗೆ ವಿಪುಲ ಸಂಪತ್ತನ್ನು ಕರುಣಿಸಿದೀವಿ, ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆಗತ್ತೆ. ಸಹಜ ದೇವಿ ಅದನ್ನ ಗಂಡನಿಗೆ ಹೇಳಿರ್ತಾಳೆ. ವಿಪುಲ ಸಂಪತ್ತನ್ನು ಕರುಣಿಸಿದೀವಿ, ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಉಂಟು ಮಾಡ್ಕೊಳ್ಳಿ ಅಂದ್ರೆ ಅರ್ಥ ಏನಿರಬಹುದು ಅಂತ ಕುಲ್ಹಣ ರಾಹುತ ಯೋಚನೆ ಮಾಡಿರ್ತಾನೆ. ಸಂಪತ್ತಿನಿಂದ ಶಾಂತಿಯನ್ನು ಕಂಡವರು ಇದುವರೆಗೂ ಯಾರೂ ಇಲ್ಲ, ಮಹಾತಾಯಿ ಹೀಗೆ ಯಾಕೆ ಅಪ್ಪಣೆ ಮಾಡಿದ್ಲು ಅಂತ ಕುಲ್ಹಣ ರಾಹುತ ಬಹಳಷ್ಟು ಯೋಚನೆ ಮಾಡ್ತಾನೆ. ಅವನ ಸಮಸ್ಯೆ ಬಗೆಹರಿಯೋದಿಲ್ಲ. ಸರಿ, ಮಹಾಲಕ್ಷ್ಮಿನಿ ದಿಕ್ಕು ತೋರ್ಲಿ ಅಂತ ಸುಮ್ಮನಾಗಿರ್ತಾನೆ. ಕೆಲವಾರು ದಿನಗಳು ಹಾಗೆ ಕಳೆಯುತ್ತೆ. ಹುಟ್ಟಿದ ಊರಿನ ಋಣ ಅವನನ್ನ ತನ್ನಲ್ಲಿಗೆ ಬರಮಾಡ್ಕೊಳ್ಳುತ್ತೆ. ಆ ಹೊತ್ತಿಗೆ ಅವನು ತನ್ನ ಹುಟ್ಟಿದ ಊರನ್ನ ಬಿಟ್ಟು 30 ವರ್ಷಗಳಾಗೋಗಿರುತ್ತೆ. ಪತ್ನಿ ಜೊತೆಗೆ ತಾನು ಹುಟ್ಟಿದ ಗ್ರಾಮಕ್ಕೆ ಬರ್ತಾನೆ. ಆ ಗ್ರಾಮದ ಹೆಸರು ದೊಡ್ಡ ಗದ್ದುವಳ್ಳಿ ಅಂತ. ಜೀವಿಸಿದ ನೆಂಟರಿಷ್ಟರು ಕೆಲವರು ಅವರನ್ನ ಸಂತೋಷದಿಂದ ಆದರದಿಂದ ಬರಮಾಡ್ಕೊಳ್ತಾರೆ. ಕುಲ್ಹಣ ರಾಹುತ ಅಲ್ಲೇ ಕೆಲ ಕಾಲ ನೆಲೆಸ್ತಾನೆ. ಆ ಹಳ್ಳಿಯಲ್ಲಿ ದೊಡ್ಡದಾದಂತಹ ಸುಂದರವಾದ ಒಂದು ಶ್ರೀ ಮಹಾಲಕ್ಷ್ಮಿ ದೇವಾಲಯವನ್ನ ಕಟ್ಟಿ ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಇದು ನಡೆದಿಯದು ಸುಮಾರು 1113ರಲ್ಲಿ. ಆಗ ಈ ದೊಡ್ಡಗದ್ದು ಬಳ್ಳಿ ಅಂತ ಇವಾಗೇನು ಕರಿತೀವಿ ಅದಕ್ಕೆ ಅಭಿನವ ಕೊಲ್ಹಾಪುರ ಅನ್ನೋ ಒಂದು ಹೆಸರು ಬರುತ್ತೆ. ಆ ಸಮಯದಲ್ಲಿ ಅಲ್ಲಿಂದ 2 ಹರಿದಾರಿ ದೂರದಲ್ಲಿ ಯುಗಚಿ ನದಿ ಹರಿತಾ ಇರುತ್ತೆ. ಆ ನದಿ ತೀರದಲ್ಲಿ ವೇಲಾಪುರದಲ್ಲಿ ವಿಷ್ಣುವರ್ಧನ ಪ್ರಭು ತಾವು ಪಟ್ಟಕ್ಕೆ ಬಂದ ಹೊಸದ್ರಲ್ಲಿ ಪಂಡಿತ ಪೆರುಮಲೆಯವರಿಗೆ ಒಂದು ಮಾತು ಕೊಟ್ಟಿರ್ತಾರೆ. ವಿಜಯನಾರಾಯಣ ದೇವರಿಗೆ ಒಂದು ಮಹಾ ದೇವಾಲಯನ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು, ಸೌಂದರ್ಯದಲ್ಲಾಗ್ಲಿ, ವೈಶಾಲ್ಯತೆಯಲ್ಲಾಗ್ಲಿ, ಭವ್ಯತೆಯಲ್ಲಾಗ್ಲಿ, ಶಿಲ್ಪಕಲಾ ನೈಪುಣ್ಯದಲ್ಲಾಗ್ಲಿ ಈ ಭರತಖಂಡದಲ್ಲೇ ಅಂತ ದೇವಾಲಯ ಬೇರೊಂದು ಇರಬಾರದು ಅಂತ ಯೋಚನೆ ಮಾಡಿ ಪ್ರಭುಗಳು ಅಪಾರ ಹಣವನ್ನ ಸಾರ್ಥಕಗೊಳಿಸಿ ಅಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇರ್ತಾರೆ. ದೇವಸ್ಥಾನದ ಹತ್ರ ದೇವಸ್ಥಾನದ ಕಟ್ಟಡ ಪೂರ್ಣ ಆಗ್ತಾ ಬಂದಿರುತ್ತೆ. ಪಂಡಿತರು ದಿವ್ಯಜ್ಞಾನವನ್ನ ಹೊಂದಿರ್ತಾರೆ. ಹಾಗಾಗಿ ಅವರು ಪ್ರಭುಗಳಿಗೆ ಅದನ್ನ ಧಾರೆ ಎರಿತಾ ಹೋಗ್ತಾರೆ. ವಿಷ್ಣು ಭಕ್ತಿಯ ಮಾರ್ಗವನ್ನ ಅವರಿಂದಲೇ ವಿಷ್ಣುವರ್ಧನ ಹೊಂದುತ್ತಾನೆ. ಜನ್ಮದ ಜೈನರಾದರೂ ಕೂಡ ವಿಷ್ಣು ಭಕ್ತಿಯ ಪಂಥವನ್ನ ಅನುಸರಣೆಗೆ ತಂದುಕೊಳ್ತಾರೆ. ಜೊತೆಗೆ ಜೈನ ಮತದಲ್ಲೂ ಕೂಡ ಅವರ ಅಭಿಮಾನ ಗೌರವಗಳು ಕಡಿಮೆ ಆಗೋದಿಲ್ಲ. ಜೊತೆಗೆ ಶೈವ ಮತದ ಮೇಲೂ ಕೂಡ ಅಭಿಮಾನ ಗೌರವಗಳು ಕಡಿಮೆ ಆಗೋದಿಲ್ಲ. ಅಂದ್ರೆ ಇಲ್ಲಿ ವಿಷ್ಣುವರ್ಧನನ ತಂದೆ ಶೈವರು, ತಾಯಿ ಜೈನರು, ಮದುವೆ ಆದಂತಹ ಲಕ್ಷ್ಮೀ ಶಾಂತಲೆಯರು ಲಕ್ಷ್ಮೀ ವೈಷ್ಣವರು, ಜೊತೆಗೆ ಶಾಂತಲೆ ಜೈನ ಪಂಥದವಳು. ಈ ಥರ ಎಲ್ಲ ಧರ್ಮಗಳನ್ನು ಸಮವಾಗಿ ನೋಡ್ತಕ್ಕಂತಹ ಭಾವನೆ ವಿಷ್ಣುವರ್ಧನರಿಗೆ ಇರುತ್ತೆ. ಇನ್ನು ಈ ವಿಜಯನಾರಾಯಣ ದೇವಾಲಯ ರಚನೆಯಲ್ಲಿದ್ದಾಗ ಅಲ್ಲಿನ ಕೆಲಸ ಕಾರ್ಯಗಳ ಸಮರ್ಪಕವಾಗಿ ನಡೆಯೋದನ್ನ ನೋಡೋಕ್ಕೋಸ್ಕರ, ಜೊತೆಗೆ ಸಲಹೆಗಳನ್ನು ಕೊಡೋಕ್ಕೋಸ್ಕರ ಪಂಡಿತರು ಆಗಾಗ ದ್ವಾರವತಿಯಿಂದ ವೇಲಾಪುರಿಗೆ ಹೋಗ್ಬೇಕಾಗಿ ಬರ್ತಾ ಇರುತ್ತೆ. ಅವ್ರ ಜೊತೆಯಲ್ಲಿ ಪ್ರಭುಗಳು ಕೂಡ ಬಂದು ಹೋಗಿ ಮಾಡ್ತಾ ಇರ್ತಾರೆ. ನೃಪಕಾಮರ ಕಾಲದಿಂದ ಯರಿಯಂಗರ ಕಾಲದವರೆಗೂ ಇದೇ ವೇಲಾಪುರಿನೇ ಹೊಯ್ಸಳರ ರಾಜಧಾನಿ ಆಗಿರುತ್ತೆ. ಯರಿಯಂಗರು ವೇಲಾಪುರಿಗೆ ಸುಮಾರು 3/4 ಗಾವದ ದೂರದಲ್ಲಿದ್ದ ಒಂದು ಹೊಸ ಊರನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ದ್ವಾರವತಿ ಅಂತ ಹೆಸರಿಟ್ಟು ಕೋಟೆ ಕೊತ್ತಲಗಳನ್ನು ಕಟ್ಟಿಸಿ ಅದನ್ನು ತಮ್ಮ ಹೊಸ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ. ಆ ದ್ವಾರವತಿ ಯಶೋವತಿಯಾದ ಮಹಾಪಟ್ಟಣ ಆಗಿರುತ್ತೆ. ಈ ದ್ವಾರವತಿಯನ್ನೇ ಈಗ ಹಳೆಬೀಡು ಅಂತ ಕರಿತೀವಲ್ಲ, ಅದು ವೇಲಾಪುರಿ ಅನ್ನೋದು ಬೇಲೂರು. ಎಲ್ಲ ಕಾಲಕ್ಕೂ ಭಾರತದ ಶಿಲ್ಪಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾದಂತಹ ವೇಲಾಪುರಿ ಅಥವಾ ನಾವೀಗ ಬೇಲೂರು ಅಂತ ಏನು ಹೇಳ್ತೀವಿ, ಅಲ್ಲಿಯ ದೇವಸ್ಥಾನ ಪೂರ್ಣ ಆಗುತ್ತೆ. ಅಲ್ಲಿ ಪರಬ್ರಹ್ಮ ಸ್ವರೂಪನು, ಅತಿ ಪ್ರಸನ್ನನು, ತುಂಬ ಚಲುವನೂ ಆದಂತಹ ವಿಜಯನಾರಾಯಣ ಸ್ವಾಮಿಯನ್ನ ಹೊಯ್ಸಳ ಬಿಟ್ಟಿದೇವ ಪ್ರಭು ಮಹಾಭಕ್ತಿಯಿಂದ ಸುಮಾರು 1039 ಹೇ ವಿಳಂಬಿ ಸಂವತ್ಸರದ ಚೈತ್ರ ಶುದ್ಧ ಪಂಚಮಿ
ವಡ್ಡವಾರ ಸುಪ್ರತಿಷ್ಠಾಪನೆ ಮಾಡ್ತಾರೆ. ಆ ಭಗವಂತನ ಆಶೀರ್ವಾದವನ್ನು, ಆತನ ನಾಮಾಂಕಿತವೂ ಆದಂತಹ ವಿಷ್ಣುವರ್ಧನ ಅನ್ನೋ ಸಾರ್ಥಕ ನಾಮವನ್ನು ಕೂಡ ಆತನು ಹೊಂದುತ್ತಾರೆ. ಕುಲ್ಹಣ ರಾಹುತ ಮತ್ತು ಸಹಜ ದೇವಿ ವಿಷ್ಣುವರ್ಧನ ಪ್ರಭುಗಳ ಮದುವೆಗೆ ಆಹ್ವಾನಿತರಾಗಿ ಬಂದಿರ್ತಾರೆ. ದ್ವಾರವತಿಯ ಶೋಭೆಯನ್ನ, ಪ್ರಭುಗಳ ಧರ್ಮಶ್ರದ್ಧೆಯನ್ನ ಕಂಡು ಅವರು ಆಕರ್ಷಿತರಾಗ್ತಾರೆ. ಅಲ್ಲೇ ಒಂದು ಮನೆಯನ್ನು ಮಾಡ್ತಾರೆ. ಪ್ರಭುಗಳ ಆದರ ಮತ್ತು ವಿಶ್ವಾಸಗಳಿಗೂ ಕೂಡ ಅವರು ಪಾತ್ರರಾಗ್ತಾರೆ. ಇನ್ನು ಈ ಕಡೆ ಅರಮನೆಯಲ್ಲಿ ಶಾಂತಲೆ ಮತ್ತು ಲಕ್ಷ್ಮೀಯರನ್ನ ಮನೆ ತುಂಬಿಸ್ಕೊಂಡ ಮೇಲೆ ರಾಜಮಾತೆಗೆ ಅರಮನೆನೇ ಆನಂದದ ಸ್ವರ್ಗ ಅಂತ ಅನಿಸ್ತಾ ಇರುತ್ತೆ. ಪ್ರಭುಗಳಿಗೂ ಕೂಡ ಮಹೇಂದ್ರನ ಪಟ್ಟ ಬಂದ ಹಾಗೆ ಆಗತ್ತೆ. ಜನರ ಜೀವನ ಆನಂದಮಯವಾಗಿರುತ್ತೆ. ಆತ್ಮಸಖಿಯರ ಆದರ, ಅನುರಾಗ, ಗೌರವ, ಗಾಯನ, ನರ್ತನ ಮಾಧುರ್ಯ, ಉತ್ತಮ ಪಾಂಡಿತ್ಯ, ಹೆಚ್ಚಿನ ಜ್ಞಾನ, ದೇವಪಿತೃಭಕ್ತಿ, ನಿರ್ಮಲವಾದ ಅಂತಃಕರಣ ಇವುಗಳಿಂದ ಪ್ರಭುಗಳ ನಿತ್ಯ ಜೀವನ ಆನಂದಮಯವಾಗಿರುತ್ತೆ. ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಒಟ್ಟಿಗೆ ಮನೆಗೆ ಬಂದಿದ್ದಾರೆ ಅಂತ ಎಲ್ಲರೂ ಭಾವಿಸ್ತಾ ಇರ್ತಾರೆ. ಬತ್ತಿ ಹೋಗಿದ್ದ ಆ ಅರಮನೆಯಲ್ಲಿ ಒಮ್ಮಿಂದೊಮ್ಮೆಲೆ ಪೂಜೆಗಳು, ಉತ್ಸವಗಳು, ಮಂಗಳ ಕಾರ್ಯಗಳು ನಡೀಲಿಕ್ಕೆ ಪ್ರಾರಂಭ ಆಗತ್ತೆ. ಮಂಗಳಲಕ್ಷ್ಮಿ ಮತ್ತು ಭಾಗ್ಯಲಕ್ಷ್ಮಿಯರು ಅಲ್ಲಿ ನಲಿಯತೊಡಗ್ತಾರೆ. ಪತ್ನಿಯರ ಸೌಶೀಲ್ಯ, ಶುಚಿ, ರುಚಿ, ಆಚಾರ ವಿಚಾರಗಳಿಂದ ಪ್ರಭುಗಳಿಗೆ ಒಳಿತಾಗ್ತಾ ಬರುತ್ತೆ. ಎಲ್ಲ ಕಾರ್ಯಗಳು, ಉದ್ಯಮಗಳು ಕೈಗೂಡ್ತಾ ಬರುತ್ತವೆ. ಯಾರು ಯಾರಿಗೆ ಎಷ್ಟೇ ಕಾರ್ಯಗಳಿದ್ರೂ ಕೂಡ ಮಧ್ಯಾಹ್ನದ ಆರೋಗಣೆಗೆ ಅಂದರೆ ಮಧ್ಯಾಹ್ನದ ಊಟದ ಸಮಯಕ್ಕೆ ಪ್ರಭುಗಳು ಬರೋವರೆಗೂ ಕಾದಿದ್ದು ಅವ್ರ ಜೊತೆಗೆ ರಾಜಮಾತೆಯವರು ಮತ್ತು ಸೊಸೆಯರು ಒಟ್ಟಿಗೆ ಊಟಕ್ಕೆ ಕೂತ್ಕೋತಾ ಇರ್ತಾರೆ. ವಾರಕ್ಕೆ ಒಂದು ದಿನವಾದರೂ ಶಾಂತಲೆ ಮತ್ತು ಲಕ್ಷ್ಮಿಯರು ಕೂಡ ಕುವರ ವಿಷ್ಣುವನ್ನ ಆಶ್ರಮದಿಂದ ಕರೆಸ್ಕೊಂಡು ತಮ್ಮ ಜೊತೆಗೆ ಊಟಕ್ಕೆ ಕೂಡಿಸ್ಕೊತಾ ಇರ್ತಾರೆ. ಕುವರನಿಗೂ ಕೂಡ ಅಕ್ಕಂದ್ರನ್ನು ಕಂಡ್ರೆ ತುಂಬ ವಿಶ್ವಾಸ ಇರುತ್ತೆ. ಹಿರಿಯ ಅಕ್ಕ ವಿಷ್ಣುವನನ್ನ ಏನೇನು ಕಲ್ತ್ಕೊಂಡೆ, ಹೊಸ ಪಾಠ ಪ್ರವಚನಗಳೇನು, ಕುದುರೆ ಸವಾರಿ ಹೇಗಿತ್ತು, ಆನೆಗೆ ಅಂಕುಶವೇ ಯಾಕೆ ಬೇಕು, ಬಿಲ್ವಿದ್ರೆಯಲ್ಲಿ ನೀನು ಎಷ್ಟು ಮುಂದುವರೆದಿದ್ಯಾ, ಎಷ್ಟು ದೂರ ಗುರಿ ಇಟ್ಟು ಹೊಡೆಬಲ್ಲೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ. ಅಕ್ಕ ಕೇಳಕ್ಕೆ ಮುಂಚೆನೆ ತಮ್ಮನಿಗೂ ಕೂಡ ಅದೆಲ್ಲವನ್ನು ಅಕ್ಕನ ಹತ್ರ ಹೇಳಬೇಕು ಅನ್ನೋ ಆತರ ಇರುತ್ತೆ. ತಾನು ಕಲಿತಿರೋ ಪಾಠಕ್ರಮಗಳು, ಅಭ್ಯಾಸ ಮಾಡ್ತಿರೋ ಹೊಸ ಹೊಸ ವಿದ್ಯೆಗಳ ವಿವರಗಳು ಎಲ್ಲವನ್ನು ಅಕ್ಕನಿಗೆ ವಾರವಾರವೂ ವರದಿ ಮಾಡ್ತಾ ಇರ್ತಾನೆ. ಅಕ್ಕ ಸೈ ಅಂತ ಕುವರನ ಬೆನ್ನನ್ನ ತಟ್ತಾ ಇರ್ತಾಳೆ. ಆಗಲೇ ಕುವರನಿಗೆ ತೃಪ್ತಿ ಸಿಗ್ತಾ ಇರುತ್ತೆ. ಇನ್ನು ಚಿಕ್ಕ ಅಕ್ಕ ಲಕ್ಷ್ಮಿ ಅಂತ ಇವನಿಗೆ ಆಂತರ್ಯದ ಗುರು ಇದ್ದ ಹಾಗೆ. ಸಂಸ್ಕೃತ, ವ್ಯಾಕರಣ, ತರ್ಕ, ಶಾಸ್ತ್ರ ಇತ್ಯಾದಿಗಳಲ್ಲಿ ಕಷ್ಟ ಬಂದಾಗ ಚಿಕ್ಕ ಅಕ್ಕ ಲಕ್ಷ್ಮಿ ಹತ್ರಕ್ಕೆ ಓಡ್ ಹೋಗಿ ಅವಳ ಹತ್ರ ಹೇಳಿಸ್ಕೊಳ್ತಾ ಇರ್ತಾನೆ. ಪ್ರಭುಗಳು ಒಂದಿನ ಇದನ್ನ ನೋಡ್ತಾರೆ. ಆಮೇಲೆ ಲಕ್ಷ್ಮಿಗೆ ಹೇಳ್ತಾರೆ, ಲಕ್ಷ್ಮಿ, ಮರ ಹತ್ತಲಿಕ್ಕೆ ಅವನೇ ಪ್ರಯತ್ನ ಮಾಡಬೇಕು, ಅವನನ್ನ ಕೊನೆವರೆಗೂ ನೀನು ನೂಕಕ್ಕೆ ಸಾಧ್ಯನಾ ಅಂತೇಳಿ ಹೇಳ್ತಾರೆ. ಅಧ್ಯಯನ ಇಲ್ಲದೆ ಇರೋ ದಿನಗಳಲ್ಲಿ ಅಕ್ಕಂದಿರನ್ನ ತೋಟಕ್ಕೆ ಅಥವಾ ಬೆಟ್ಟಕ್ಕೆ ಅಥವಾ ಅರಣ್ಯದ ರಮಣೀಯ ಸ್ಥಳಗಳಿಗೆ, ಸುಂದರವಾದ ನದಿ ಅಥವಾ ಸರೋವರಗಳ ತೀರಕ್ಕೆ ಕರ್ಕೊಂಡು ಹೋಗೋದು ಅಂದರೆ ಕುವರ ವಿಷ್ಣುವಿಗೆ ಬಹಳ ಇಷ್ಟವಾದ ಕೆಲಸ. ಇಂತಹ ಅಪರೂಪದ ದಿನಗಳಲ್ಲಿ ಪ್ರಭುಗಳು ಕೂಡ ಇವರ ಸಂಗಡ ಸೇರ್ಕೊಂಡು ಪಾದಚಾರಿಗಳಾಗಿ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದು ಅರಣ್ಯಗಳಲ್ಲಿ ಸಂಚರಿಸಿ ಹರಿಯೋ ಜಲದಲ್ಲಿ ಎಲ್ಲರೂ ಮಿಂದು ಕಟ್ಟಿಗೆ ಆಡುಗಬ್ಬುಗಳನ್ನು ಕೂಡಿಸಿ ತಂದು ಶಾಂತಲೆ ಮತ್ತು ಲಕ್ಷ್ಮಿಯರು ಅಡುಗೆ ಮಾಡಿ ಎಲ್ಲರೂ ಸೇರಿ ವನಭೋಜನವನ್ನು ಮಾಡಿದ್ದು ಕೂಡ ಉಂಟು. ಇಂತಹ ದಿನಗಳಲ್ಲಿ ರಾಜಮಾತೆಯರು ಮಕ್ಕಳ ಜೊತೆಗೂ ಕೂಡ ಆಕೆನೂ ಸೇರಿಕೊಂಡು ವನಭೋಜನಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ನರ್ತನ ಮಾಡೋ ಕಾಲು ನಾಡಹಾದಿಯನ್ನು ಮೆಟ್ಟಿತಾ, ವೀಣೆ ನುಡಿಸೋ ಕೈ ಕಣಕ ಕುಟ್ಟುತ್ತಾ ಅಂತ ಪ್ರಭುಗಳು ಶಾಂತಲೆಯನ್ನು ಮದುವೆಯಾದ ಹೊಸದ್ರಲ್ಲಿ ಛೇಡಿಸ್ತಾ ಇರ್ತಾರೆ. ಅಡುಗೆಯಲ್ಲಿ ತಾನು ನಳಮಹಾರಾಜನಿಗೆ ಬಲಗೈ ಅಂತ ಹೇಳ್ಬಿಟ್ಟು ಶಾಂತಲ ಪ್ರಭುಗಳಿಗೆ ತೋರಿಸಿಕೊಡ್ತಾಳೆ. ಅಂದಿನ ಕಾಲದಲ್ಲಿ ಲಕ್ಷ್ಮಿ ಮಾಡ್ತಾ ಇದ್ದಂತಹ ಉಳುಂದೋಗರೆ ಮತ್ತು ಪುಳಿಯೋಗರೆಗಳನ್ನು ಸವಿದು ಪ್ರಭುಗಳು ಬೆಪ್ಪಾಗಿ ಹೋಗ್ತಿರ್ತಾರೆ. ಇಷ್ಟೊಂದು ರುಚಿಯಾದ ಅಡುಗೆ ಅಂತ ಅನ್ಕೊಂತಿರ್ತಾರೆ. ಅಂದಿನಿಂದ ಈ ಶ್ರೀ ವೈಷ್ಣವನಿಗೆ ವಾರಕ್ಕೆ ಒಮ್ಮೆಯಾದರೂ ಪುಳಿಯೋಗರೆ ನೈವೇದ್ಯ ಮಾಡೋದು ಅವಶ್ಯಕವಾಗಿ ಹೋಗುತ್ತೆ. ರಾಜ್ಯದ ಗಹನ ವಿಷಯಗಳನ್ನು ಪ್ರಭುಗಳು ಒಮ್ಮೊಮ್ಮೆ ತಾಯಿ ಜೊತೆಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಇಂಥ ಗಹನ ವಿಷಯಗಳು ಸೊಸೆಯರಿಗೂ ತಿಳಿದಿರಲಿ ಅಂದ್ಬಿಟ್ಟು ಆ ರಾಜಮಾತೆ ಆ ಸಂದರ್ಭಗಳಲ್ಲಿ ಅವರನ್ನು ಕರೆದು ಹತ್ರ ಕೂಡಿಸ್ಕೊತಾ ಇರ್ತಾರೆ. ಈ ಗೌರಿಗಳಿಗೆ ಏಕೆ ಗಂಡಸಿನ ದುಃಖ ಅಂತ ಪ್ರಭುಗಳು ತಾಯಿ ಹತ್ರ ಅಂದಾಗ ರಾಜಮಾತೆ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತೀಯಪ್ಪ ನೀನು, ಈ ವಿಷಯ ಎಲ್ಲ ಅವ್ರಿಗೆ ಇನ್ಯಾವಾಗ ತಿಳಿಬೇಕು? ರಾಜ್ಯದಲ್ಲಿ ಯಾರು ಏನು ಯಾವುದು ಯಾಕೆ ಪ್ರತಿಯೊಂದು ಇವ್ರಿಗೆ ತಿಳಿಬೇಕಲ್ವಾ? ರಾಜಧರ್ಮ, ಆಡಳಿತದ ರೀತಿ ನೀತಿಗಳು ಇವರಿಗೆ
ಕ್ರಮೇಣ ತಿಳಿಲೇಬೇಕು. ನಿನ್ನ ತಂದೆಯವರು ಕೂಡ ಪ್ರತಿಯೊಂದು ಹೆಚ್ಚಿನ ಸಂದರ್ಭವನ್ನು ನನ್ನ ಜೊತೆ ಆಲೋಚನೆ ಮಾಡದೆ ಇರ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ದೊಡ್ಡ ತೀರ್ಪೆ ಆದ್ರೂ ಕೂಡ ನನ್ನ ಅಭಿಪ್ರಾಯವನ್ನು ಕೇಳದೆ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಪ್ರಭುಗಳು, ಸರಿ, ಹಾಗಾದ್ರೆ ನನ್ನ ಜೊತೆ ರಥದಲ್ಲಿ ಕುಳ್ಳಿರಿಸಿ ಯುದ್ಧ ಭೂಮಿಗೂ ಕಳಿಸ್ಬಿಡ್ತಿರೋ ಏನೋ ಅಂತ ತಮಾಷೆ ಮಾಡ್ತಾರೆ. ಆದ್ರೆ ಪ್ರಭುಗಳು ಹಾಗೆ ತಮಾಷೆಗೆ ಅಂತ ಹೇಳಿದ ಮಾತು ಸರ್ವತ ನಿಜ ಆಗತ್ತೆ. ಒಂದ್ಸಲ ಏನಾಗತ್ತೆ, ಮುಳ್ಳೂರು ಹೆಗ್ಗಡೆ ವಿಷ್ಣುವರ್ಧನರ ದೇವಿಯೊಬ್ಬರ ವಿಷಯದಲ್ಲಿ ಕೆಟ್ಟ ಮಾತನ್ನ ಆಡ್ತಾನೆ. ಮುಳ್ಳೂರು ಆಗ ವಿಷ್ಣುವರ್ಧನ ಪ್ರಭುವಿನ ಕಿರಿ ಅರಸಿಯಾಗಿದ್ದಂತಹ ದೇವಕಿ ದೇವಿಯ ಆಡಳಿತದಲ್ಲಿರುತ್ತೆ. ಆ ಅನ್ಯಾಯದ ಮಾತಿಗೆ ಕೋಪಗೊಂಡ ಶಾಂತಲ ಅಸ್ತ್ರವನ್ನ ಹಿಡಿತಾಳೆ. ಪತಿ ಜೊತೆ ರಥದಲ್ಲಿ ಕೂತ್ಕೊಂಡು ಆ ಹೆಗ್ಗಡೆ ಮೇಲೆ ಯುದ್ಧಕ್ಕೆ ಹೊರಟು ರಣದಲ್ಲಿ ಅವನ ಗರ್ವಭಂಗವನ್ನ ಮಾಡ್ತಾಳೆ. ಅವನನ್ನ ಕೊಲ್ಲೋದು ಆಕೆಗೆ ಇಷ್ಟ ಇರೋದಿಲ್ಲ. ಡಣಾಯಕನೊಬ್ಬನ ಅಸ್ತ್ರ ಅಕಸ್ಮಾತ್ತಾಗಿ ಆ ಹೆಗ್ಗಡೆ ಎದೆಯಲ್ಲಿ ಬಂದು ನೆಟ್ಕೊಳ್ಳುತ್ತೆ. ದೈವನೇ ಶಿಕ್ಷೆ ವಿಧಿಸ್ತು ಅಂತ ಮಹಾರಾಣಿ ಅಂದ್ಕೊಂತಾಳೆ. ಆ ಹೆಗ್ಗಡೆ ರಣಭೂಮಿಯಲ್ಲಿ ಸತ್ತು ಬೀಳ್ತಾನೆ. ಅದನ್ನು ಕಂಡ ತಕ್ಷಣ ಶಾಂತಲೆಗೆ ಪಶ್ಚಾತ್ತಾಪ ಆಗಕ್ಕೆ ಪ್ರಾರಂಭ ಆಗುತ್ತೆ. ಮಾರನೇ ದಿನವೇ ಮಹಾರಾಣಿ ಶಾಂತಲೆ ಆ ಹೆಗ್ಗಡೆಯ 2 ಗಂಡು ಮಕ್ಕಳನ್ನ ಕರೆಸ್ಕೊಂಡು, ನಮ್ಮ ಮಕ್ಕಳ ಮನಸ್ಸನ್ನ ಬಹಳ ನೋಯಿಸ್ಬಿಟ್ವಿ ನಾವು. ನಿಮ್ಮ ತಂದೆಗಳು ಯಾರ ಬಾಣಕ್ಕೋ ಅಡ್ಡ ಬಂದ್ರು, ಅದು ಅವ್ರಿಗೆ ತಾಗಿ ದೈವಾಧೀನರಾದ್ರು. ನಿಮ್ಮ ತಂದೆಗಳು ಇತರರ ವಿಷಯದಲ್ಲಿ ಅನ್ಯಾಯವಾಗಿ ಹೀನಾಯದ ಮಾತುಗಳನ್ನ ಆಡಿದ್ದು ತಪ್ಪು. ನಿಮ್ಮ ಹೆಗ್ಗಡೆತನವನ್ನ ನಾವು ತೊಳೆದು ಹಾಕೋದಿಲ್ಲ. ಈ ಕಮ್ಮೇನ ಅನ್ನೋ ಈ ಹಳ್ಳಿಯನ್ನ ನಿಮಗೆ ಉಂಬಳಿಯಾಗಿ ಕೊಡ್ತೀವಿ. ಇದನ್ನ ಚೆನ್ನಾಗಿ ವೃದ್ಧಿಪಡಿಸ್ಕೊಳ್ಳಿ. ನಮ್ಮ ಅಧೀನರಾಗಿ ಧರ್ಮದಿಂದ ಬಾಳಿ ಅಂತ ಹೇಳ್ಬಿಟ್ಟು ತನ್ನ ಮನೋವೈಶಾಲ್ಯವನ್ನ ದೇಶಕ್ಕೆ ವ್ಯಕ್ತಪಡಿಸ್ತಾಳೆ. ಇದು ಆಕೆಗೆ ತನ್ನ ಸವತಿನೇ ಆಗಿದ್ದ ದೇವಕಿ ಮೇಲೆ ಇದ್ದಂತಹ ಅಭಿಮಾನವನ್ನು ಕೂಡ ಎತ್ತಿ ತೋರಿಸುತ್ತೆ. ಶಾಂತಲೆ ಮತ್ತು ಲಕ್ಷ್ಮಿಯರಿಗೆ ರಾಜಸಭೆಯಲ್ಲಿ ಸ್ಥಾನಮಾನಗಳು ದೊರೆಯುತ್ತವೆ. ಚಿಕ್ಕಂದಿನಿಂದ ಉತ್ತಮ ವಾತಾವರಣದಲ್ಲಿ, ಸತ್ಸಹವಾಸದಲ್ಲಿ, ಭಕ್ತಿ ಧರ್ಮ ನ್ಯಾಯ ನೀತಿ ಮಾರ್ಗದಲ್ಲಿ ಬೆಳೆದು ವೃದ್ಧಿಸಿದ್ದಂತಹ ಆ ಮಹಾರಾಣಿಯ ಮನಸ್ಸು ನ್ಯಾಯ ಅನ್ಯಾಯಗಳ ಪರಿಶೀಲನೆಯಲ್ಲಿ ಸದಾ ಸತ್ಯಪಥಗಾಮಿಯಾಗೇ ಇರ್ತಿರುತ್ತೆ ಅನ್ನೋದನ್ನ ಪ್ರಭುಗಳು ಕೂಡ ಗಮನಿಸ್ತಾರೆ. ಇದರಿಂದಾಗಿ ಪರಸ್ಪರ ಪ್ರೇಮ ವಿಶ್ವಾಸಗಳು ಅವರಲ್ಲಿ ಗಾಢವಾಗಿ ಬೆಳೀತಾ ಇರುತ್ತೆ. ಇನ್ನು ಶಾಂತಲೆ ಮತ್ತು ಲಕ್ಷ್ಮಿಯರು ಪ್ರಭುಗಳಲ್ಲಿ ಹೀಗೆ ಹೆಚ್ಚು ಪ್ರೇಮ ವಿಶ್ವಾಸಗಳನ್ನು ಗಳಿಸ್ಕೊಂಡಿದ್ದನ್ನು ಕಂಡು ಬಗೆಹರಿಯದ ಯೋಗ್ಯತೆ ಇಲ್ಲದ ಹೆಚ್ಚು ಸಂಸ್ಕೃತರು ಅಲ್ಲದಂತಹ ಕಿರಿಯ ರಾಣಿಯರಲ್ಲಿ ಕೆಲವರಿಗೆ ಅಸೂಯೆ ಏರ್ಪಾಟಾಗತ್ತೆ. ಈ ಐಶ್ವರ್ಯದ ಖನಿಯ ನಡುವೆ ಈ ಅಸೂಯೆ ದಿನದಿನಕ್ಕೆ ವೃದ್ಧಿಸಕ್ಕೆ ಶುರು ಆಗತ್ತೆ. ಅನೇಕ ಕುಹಕಗಳನ್ನು ತಂತ್ರಗಳನ್ನ ಈ ರಾಣಿಯರು ಮಾಡ್ತಾರೆ. ಅದರಿಂದ ತಮ್ಮ ಹೆಸರನ್ನ ತಾವು ಕೆಡಿಸ್ಕೊಳ್ತಾರೆ ಹೊರತು ಶಾಂತಲಾ, ಲಕ್ಷ್ಮಿ ಮತ್ತು ವಿಷ್ಣುವರ್ಧನರ ಪರಸ್ಪರ ಪ್ರೇಮ ವಿಶ್ವಾಸಕ್ಕೆ ಯಾವ ತೆರವಾದ ಭಂಗವೂ ಕೂಡ ಉಂಟಾಗೋದಿಲ್ಲ. ಬದಲಿಗೆ ಪ್ರಭುಗಳೇನೆ ತಮ್ಮ ಕಿರಿಯ ರಾಣಿಯರ ನಡತೆಗಳನ್ನು ನೋಡಿ ಅಸಹ್ಯ ಪಟ್ಕೊಳ್ಳೋ ಹಾಗಾಗತ್ತೆ. ಶಾಂತಲೆ ತನ್ನ ಸವತಿಯರಿಗೆ ಎಷ್ಟೋ ವಿಧವಾಗಿ ಬುದ್ಧಿವಾದವನ್ನ ಹೇಳ್ತಾಳೆ. ಪ್ರಭುಗಳ ಪ್ರೇಮವನ್ನ ಸಾಧಿಸೋಕೆ ನೀವು ಮಾಡ್ತಾ ಇರೋದು ತಪ್ಪು ಮಾರ್ಗ ಅಂತಲೂ ಹೇಳ್ತಾಳೆ. ಅರಮನೆಯ ಗೌರವಕ್ಕೆ ಕುಂದು ತರ್ತಾ ಇರೋದು ನಿಮ್ಮ ನಡತೆ ಅಂತ ಭಯಪಡಿಸ್ತಾಳೆ. ಅಸೂಯೆ ಪರೆ ಮೂಡಿದ್ದ ಅವರ ಕಣ್ಣುಗಳಿಗೆ, ಮಂದ ಹೃದಯಗಳಿಗೆ ಶಾಂತಲೆಯ ಬುದ್ಧಿಯ ಮಾತುಗಳು ಮೋಸ ಅಂತ ಕಂಡು ಬರುತ್ತವೆ. ಪ್ರಭುಗಳ ಮನಸ್ಸಿಗೂ ಕೂಡ ಇದರಿಂದ ನೆಮ್ಮದಿ ಭಂಗ ಆಗಕ್ಕೆ ಶುರು ಆಗತ್ತೆ. ಒಂದೇ ಕಡೆ ಇದ್ರೆ ಮನಸ್ತಾಪಗಳು ಹೆಚ್ಚಾಗಬಹುದು ಅಂತ ಭಾವಿಸಿ ಪ್ರಭುಗಳು ಒಬ್ಬೊಬ್ಬ ಕಿರಿಯ ರಾಣಿಗೂ ಒಂದೊಂದು ಸಣ್ಣ ನಾಡಿನ ಆಧಿಪತ್ಯವನ್ನು ಕೊಡ್ತಾರೆ. ಅವರನ್ನ ಅಲ್ಲಲ್ಲೇ ಇರಿಸ್ತಾರೆ. ಅಲ್ಲಿದ್ರೂ ಕೂಡ ಅವರ ಕುಹಕಗಳು ತಪ್ಪೋದಿಲ್ಲ, ನಡತೆಗಳು ಸರಿ ಹೋಗೋದಿಲ್ಲ. ಇನ್ನು ಸ್ವೇಚ್ಛೆಯಾಗಿ ಬಿಡೋದು ರಾಜಮನೆತನಕ್ಕೆ ಕೆಟ್ಟ ಹೆಸರು ತರಬಹುದು ಅಂತ ಶಾಂತಲೆ ಯೋಚನೆ ಮಾಡ್ತಾಳೆ. ಅವರುಗಳನ್ನೆಲ್ಲ ಮತ್ತೆ ಪುನಃ ಅರಮನೆಗೆ ಕರೆಸ್ಕೊಳ್ತಾಳೆ. ಅವರ ಮೇಲೆ ದಂಡನಾಯಕತ್ವವನ್ನು ತಾನೇ ವಹಿಸ್ತಾಳೆ. ಅವ್ರನ್ನೆಲ್ಲರನ್ನು ಅಂಕೆಯಲ್ಲಿ ಇಟ್ಕೊಳ್ತಾಳೆ. ಗಂಗರಾಜರು ಇದನ್ನೆಲ್ಲ ನೋಡ್ತಾರೆ. ಭಲೆ ಉದುರುತ್ತ ಸವತಿ ಗಂಧವಾರಣೆ ಅಂತ ಮಹಾರಾಣಿ ಶಾಂತಲೆಯನ್ನ ಕೊಂಡಾಡ್ತಾರೆ. ಆವತ್ತಿನಿಂದ ಶಾಂತಲೆಗೆ ಅದೇ ಬಿರುದು ಉಳಿದು ಹೋಗುತ್ತೆ. ಸವತಿ ಗಂಧವಾರಣೆ ಅನ್ನೋ ಒಂದು ಬಿರುದು ಆಕೆಗೆ ಬಂದೇ ಬಿಡುತ್ತೆ. ಇನ್ನು ಪಂಡಿತ ಪೆರುಮಲಿಯವರ ಕೋರಿಕೆ ಮೇರೆಗೆ ವಿಜಯನಾರಾಯಣ ದೇವರ ಆಲಯವನ್ನು ನೋಡ್ಕೊಂಡು ಬರಕ್ಕೆ ಅಂದ್ಬಿಟ್ಟು ರಾಜಮಾತೆಯವರು, ಪ್ರಭುಗಳು, ಶಾಂತಲೆ, ಲಕ್ಷ್ಮಿ ಮತ್ತು ಕುವರವಿಷ್ಣು ಇವರು ಕೂಡ ಒಮ್ಮೆ ವೇಲಾಪುರಕ್ಕೆ ಬರ್ತಾರೆ. ರಾಜಮಾತೆ ಶಾಂತಲೆ, ಲಕ್ಷ್ಮಿಯರು ಆ ಮಹಾ ವಿಚಿತ್ರವಾದ, ಸುಂದರದಲ್ಲಿ ಸುಂದರವಾದ, ಭವ್ಯದಲ್ಲಿ ಭವ್ಯವಾದ ದೇವಾಲಯವನ್ನು ನೋಡ್ತಾರೆ. ಆಶ್ಚರ್ಯಭರಿತರಾಗ್ತಾರೆ, ಆನಂದಭರಿತರಾಗ್ತಾರೆ.
ಸುಮಾರು 500 ಕೆಲಸದವರ 8 ವರ್ಷಗಳ ಅವಿಚ್ಛಿನ್ನ ಕಾರ್ಯ ಸಾಧನೆ ಈ ಮಹಾಲಯವನ್ನು ನಿರ್ಮಾಣ ಮಾಡಿರುತ್ತೆ. ಇದು ಆ ಹೊಯ್ಸಳ ಒಂದು ವಂಶದ, ಹೊಯ್ಸಳ ರಾಜ್ಯದ ಯಶಸ್ತಂಭವಾಗಿ ನಿಂತಿರುತ್ತೆ. ಕಟ್ಟಿಸಿದವರ ಮನಸ್ಸು, ಹೃದಯ ವಿಶಾಲತೆಯು ಎಷ್ಟು ಸುಂದರ, ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಸುಂದರವಾಗಿ ಆ ದೇವಸ್ಥಾನ ಇರುತ್ತೆ. ಅಷ್ಟು ವಿಶಾಲ ಅದರ ಪರಿಸ್ತರಣವಾಗಿರುತ್ತೆ. ರೂವಾರಿಗಳು ಅಂದರೆ ಶಿಲ್ಪಿಗಳು ಒಬ್ಬರನ್ನೊಬ್ಬರು ಸ್ಪರ್ಧಿಸಿ ತಮ್ಮ ಕುಶಲತೆಯ ಪರಮಾವಧಿಯನ್ನು ಪ್ರಭುಗಳಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಆಕಾಂಕ್ಷೆಯಿಂದ ಅಮೋಘವಾದ ಕೆತ್ತನೆಯ ಚಿತ್ರ ವಿಚಿತ್ರವಾದ ಕೆಲಸಗಳನ್ನು ಕೂಡ ಅಲ್ಲಿ ಮಾಡಿರ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.